ಬಟ್ ಒಡಿಸ್ಸಾಲ್ ಮಾತ್ರ ಅಂದ್ಕೊಂಡ ರೀತಿ ಕಾಣಿಸ್ತಾ ಇದ್ದಂಗಿಲ್ಲ. ಆರಂಭಿಕದ ದೃಶ್ಯಗಳಲ್ಲಿ ಅಟ್ಲೀಸ್ಟು ಆರಂಭಿಕ ಲೆಕ್ಕಾಚಾರದಲ್ಲಿ 10-8 ಕಾಣಿಸ್ತಾ ಇದ್ದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನೆಕ್ ಟು ನೆಕ್ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ. BJP 19, TMC 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಕ್ರಿಟಿಕಲ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ, ಈ ರಾಜ್ಯಗಳು ಏನಾಗುತ್ತೆ ಅನ್ನೋದು ನೋಡಬೇಕು. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ರಾಹುಲ್ ಗಾಂಧಿ ಅದನ್ನು ಜಾಗ ಬಿಟ್ಟು ಹೊರಟೋಗಿದ್ದರು ರಾಯ್ಬರೇಲಿಗೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಮುನ್ನಡೆಯನ್ನು ಕಾಯ್ಕೊಳ್ಳೋಂಗೆ ಕಾಣಿಸ್ತದೆ. ರಾಜ್ಯಕ್ಕೆ ಬರೋದಾದರೆ ಡಾಕ್ಟರ್ ಮಂಜುನಾಥ್ ಬೆಂಗಳೂರಿನಲ್ಲಿ ಹಾಟ್ ಸೀಟ್ಗಳು ಕರ್ನಾಟಕದಲ್ಲಿ ಅಂತ ಲೆಕ್ಕ ಹಿಡಿಯೋದೇ ಆದರೆ ಡಾಕ್ಟರ್ ಮಂಜುನಾಥ್ ಒಂದು 25-26 ಸಾವಿರ ಮತಗಳ ಮುನ್ನಡೆಯನ್ನು ಕಾಯ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಫ್ ದ್ಯಾಟ್ ಕ್ಯಾನ್ ಬಿ ಇನ್ನೂ 4-5 ರೌಂಡ್ಗಳಲ್ಲಿ ಹೋಲ್ಡ್ ಆಗ್ತಾ ಇರುತ್ತೆ ಅಂತಂದರೆ ದ್ಯಾಟ್ ವಿಲ್ ಬಿ ಎನ್ ಅಮೇಝಿಂಗ್ ನಂಬರ್ ಆಗೋ ಚಾನ್ಸಸ್ ಕಾಣಿಸ್ತಾ ಇರುತ್ತೆ. ಬಟ್ ಸ್ಟಿಲ್ ಅದನ್ನು ಹೇಳಲಿಕ್ಕೂ ಕೂಡ ತುಂಬ ಆರಂಭಿಕವಾದಂತಹ ಸಂಖ್ಯೆಗಳು ಇದು. ಹಾಗಾಗಿ ಕರ್ನಾಟಕದಲ್ಲಿ ನಿರೀಕ್ಷಿತ ರೀತಿಯಲ್ಲೇ ಹೆಚ್ಚು ಕಡಿಮೆ ಹೋಗ್ತಿರೋ ಹಂಗೆ ಕಾಣಿಸ್ತಾ ಇರೋಂಗಿದೆ. ಎಕ್ಸೆಪ್ಟ್ ಎಕ್ಸಿಟ್ ಪೋಲ್ಸಲ್ಲಿ 24, 25, 22, 21, 23 ತೋರಿಸ್ತಾ ಇದ್ರು. ಬಟ್ ಲೋಕಲಿ ಮಾಡ್ಕೊಳ್ತಿರೋ ಲೆಕ್ಕಾಚಾರದಲ್ಲಿ ಸಮ್ವೇರ್ ಅರೌಂಡ್ 20 ಇರಬೇಕು BJP. 20, 21, 22 ಮ್ಯಾಕ್ಸಿಮಮ್ ಅಂದರೆ ಅವರಿಬ್ಬರು ಒಟ್ಟಾಗಿರಬಹುದು. ಇನ್ನು 6ರಿಂದ 8ರಲ್ಲಿ ಕಾಂಗ್ರೆಸ್ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆ ಪ್ರಕಾರದಲ್ಲೇ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಧಾರವಾಡದಲ್ಲಿ ಜೋಶಿ ಮುನ್ನಡೆ ನಿರೀಕ್ಷಿತವಾಗಿ ಮುನ್ನಡೆಯನ್ನು ಕಾಯ್ಕೊಳ್ತಾ ಇರೋಂಥದ್ದು. ಎಗೇನ್ ಲುಕ್ ಎಟ್ ದಿ ಕಾಂಪೋಸಿಷನ್ ಆಫ್ ಕರ್ನಾಟಕ ಸೀಟ್ಸಲ್ಲಿ ಯಾವುದು ಲೋಕಲಿ ನಮ್ಮ ಲೆಕ್ಕಾಚಾರದಲ್ಲಿ ಇದೆಯೋ, ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಈಸ್ ಲೈಕ್ಲಿ ಅನ್ನೋದು, ಧಾರವಾಡದಲ್ಲಿ ಮುನ್ನಡೆ ಅನ್ನೋದು, ಟಫ್ ಫೈಟ್ಸ್ ಬೇರೆ ಲೈಕ್ ರೂರಲ್ಲು ಅಥವಾ ಬ್ಯಾಂಗ್ಳೂರು ರೂರಲ್ಲು ಅಥವಾ ಚಿಕ್ಕೋಡಿ ಅಥವಾ ಕೋಲಾರ, ಈ ಥರ ಟಫ್ ಫೈಟ್ಗಳು ಬೇರೆ. ಲಾರ್ಜ್ಲಿ ಒನ್ ಸೈಡೆಡ್ ಆಗಿ ಹೋಗಬಹುದೇನೋ ಇದು ಅಂತ ನಮ್ಮ ಲೆಕ್ಕಾಚಾರದಲ್ಲಿರೋ ಪ್ರಕಾರದಲ್ಲೇ ಚಾಮರಾಜನಗರ ಮತ್ತು ಧಾರವಾಡ ಈ ಥರದ್ದೆಲ್ಲ ಮುನ್ನಡೆಗಳನ್ನು ಕಾಯ್ಕೋತಾ ಇದ್ದಾರೆ. ಕೋಲಾರದಲ್ಲಿ 20,000 ಮತಗಳ ಮುನ್ನಡೆ ಯಾರಿಗೆ ನನಗಿನ್ನೂ ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಔಟ್. ಲೆಟ್ ಅಸ್ ಬಿ ವೆರಿ ಕ್ಲಿಯರ್, ಯಾರಿಗೆ ಮುನ್ನಡೆ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಕೋಲಾರದಲ್ಲಿ 20,000 ಮುನ್ನಡೆ ಅಂತ ಬರ್ತಾ ಇದೆ. ದಟ್ ಇಸ್ ಲಾರ್ಜ್ಲಿ ಯಾರಿಗೆ ಅಂತ ಗೊತ್ತಾಗ್ತಿಲ್ಲ. ಕಾಂಗ್ರೆಸ್. ಗೌತಮ್, ಆಲ್ ರೈಟ್, ಎಸ್. ಸೊ ಒಟ್ಟಾರೆ ನಾವು ಚಿತ್ರಣಗಳನ್ನ ನೋಡ್ತಾ ಇದ್ದಾಗ ಈಗಾಗಲೇ 2ನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಗಳು ಬಹುತೇಕ ಎಲ್ಲ ಕಡೆ ನಡೀತಾ ಇದೆ. 2ನೇ ಹಂತ ಆಲ್ಮೋಸ್ಟ್ ಎಂಡ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳ ಚಿತ್ರಣವನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಒಡಿಶಾ ಮತ್ತು ಹರಿಯಾಣ ನಂಬರ್ಸ್ 21 ಪೈಕಿ 18ರ ಟ್ರೆಂಡ್ ಒಡಿಶಾದಲ್ಲಿ ಗೊತ್ತಾಗ್ತಾ ಇದೆ. ಹಾಗೆಯೇ 10ರ ಪೈಕಿ ಹರಿಯಾಣದಲ್ಲಿ 9ರ ಟ್ರೆಂಡ್ ಗೊತ್ತಾಗ್ತಾ ಇದೆ. ಕೆಲವು ಕ್ಷೇತ್ರಗಳು ಇನ್ನೂ ಓಪನ್ ಅಪ್ ಆದಂಗೆ ಕಂಡು ಬರ್ತಾ ಇಲ್ಲ ಅಥವಾ ಇನ್ನೂ ಕೂಡ ಮಾಹಿತಿಗಳು ಹೆಚ್ಚಾಗಿ ಸಿಗ್ತಾ ಇಲ್ಲ. ಮತ್ತು ನೀವು ಮೇಲ್ಗಡೆ ದೇಶದ ಲೆಕ್ಕಾಚಾರವನ್ನು ನೋಡ್ತಾ ಇದ್ದಾಗ ಅಲ್ಲೂ ಕೂಡ ಏರುಪೇರುಗಳು ಹೆಚ್ಚು ಕಾಣಿಸ್ತಾ ಇದೆ. 340ರ ತನಕ NDA ಹೋಗಿದ್ದು 2ನೇ ಸುತ್ತಿನ ಅಂತಿಮ ಹಂತದಕ್ಕೆ ಈಗಾಗಲೇ ಅದೊಂದು 40 ವೋಟ್ಗಳು 40 ಸೀಟ್ಗಳು ಇಂಡಿಯಾ ಕಡೆಗೆ ಶಿಫ್ಟ್ ಆದಂಗೆ ಕಂಡು ಬರ್ತಾ ಇದೆ. ಅದು ಕೂಡ ನಂಬರ್ ರೈಸ್ ಆಗ್ತಾ ಇದೆ. 298 ಇಳಿತಾ ಇದೆ. ಈ ಹಾವು ಏಣಿ ಆಟ ಅಂತಕ್ಕಂಥದ್ದು ಅದು ಹೆಚ್ಚು ಕಡಿಮೆ ಇನ್ನೂ 1-1.5 ಗಂಟೆ 2 ಗಂಟೆ ತನಕನೂ ಕೂಡ ಆಗಬಹುದು. ಅದರಲ್ಲೂ ನೆಕ್ ಟು ನೆಕ್ ಫೈಟ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೊನೆಯ ಸುತ್ತಿನ ತನಕನೂ ಕೂಡ ಈ ರೀತಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ.